ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ದಿನಗಳಲ್ಲೆಲ್ಲ ರಾಜಮನೆತನದಲ್ಲಿ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ಯಾವ ರೀತಿಯಾಗಿರುತ್ತೆ, ಸುಭಿಕ್ಷೆಯಿಂದ ಇರುತ್ತಾ, ಏನಾದರೂ ಸಂಕಷ್ಟಗಳು ಎದುರಾಗುತ್ತಾ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡ್ತಿದ್ರಂತೆ, ನೋಡ್ತಾ ಇದ್ರಂತೆ. ಹಾಗಾದ್ರೆ ಈಗ ಹೇಗಿರುತ್ತೆ ರಾಜ್ಯದ ಪರಿಸ್ಥಿತಿ ಅನ್ನೋದನ್ನ ಗುರುಜಿ ಅವರ ಹತ್ರ ಕೇಳೋಣ. ಗುರುಜಿ, ಈಗ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯಾಗಿ ಪಂಚಾಂಗ ವಿಶ್ಲೇಷಣೆ ಮಾಡೋದು ಕೂಡ ಉಂಟು ಅಥವಾ ಉಲ್ಲೇಖ ಆಗಿರೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಈಗ ನೋಡೋದಾದ್ರೆ ರಾಜ್ಯದ ಕುರಿತಾದಂತಹ ಒಂದು ಜಾತಕವನ್ನ ಈ ಮಗುವಿನ ಜಾತಕಕ್ಕೆ ಹೋಲಿಕೆ ಮಾಡಿ ನೋಡೋದಾದ್ರೆ ಹೇಗೆ ಅಂತ ನೋಡಿ. ಸಾಧಾರಣವಾಗಿ ಅಂದಿನ ಕಾಲ ಬೇರೆ, ಇಂದಿನ ಕಾಲ ಬೇರೆ. ಖಂಡಿತ. ಯಾಕೆಂದ್ರೆ ಆ ಕಾಲದಲ್ಲಿ ರಾಜರೇ ಆಳ್ತಾ ಇರುವಂತಹ ಕಾಲವಾಗಿತ್ತು. ಅಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಮಗು ಜನನ ಆದ ತಕ್ಷಣದಲ್ಲಿ ಪುತ್ರೋತ್ಸವದ ಸಂದರ್ಭದಲ್ಲಿ ಸಿಹಿ ಹಂಚಿದ ನಂತರದಲ್ಲಿ ಜಾತಕವನ್ನು ವಿಮರ್ಶೆ ಮಾಡುವಂತಹ ಒಂದು ಪದ್ಧತಿ ಇತ್ತು. ಅಲ್ಲಿ ಜೋಯಿಸರು ಅಂತಾನೆ ರಾಜಮನೆತನದ ಜೋಯಿಸರು ಅಂತ, ಅವರ ಮೂಲಕವಾಗಿ ಜಾತಕ ಹೇಗಿದೆ ಹೇಳುವಂಥದ್ದನ್ನು ತಿಳಿದುಕೊಳ್ತಿದ್ರು. ದೋಷಾದಿಗಳೇನಾದ್ರು ತಕ್ಷಣ ಪರಿಹಾರ ಮಾಡ್ತಿದ್ರು. ಆದ್ರೆ ಅಂದಿಗೂ ಇಂದಿಗೂ ನಾವು ಎಷ್ಟೋ ವ್ಯತ್ಯಾಸವನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಈಗ ನಾವು ಏನು ಅಂತಂದ್ರೆ ಇಲ್ಲಿ ರಾಜಮನೆತನದ್ದು ನೋಡೋದಕ್ಕಿಂತಲೂ ಅಥವಾ CM ಜಾತಕ ಅಥವಾ ಪ್ರಧಾನಿಯವರ ಜಾತಕವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಹೌದೌದು, ಆ ರೀತಿಯಲ್ಲಿ ನೋಡಬೇಕಾಗಿರುವಂತಹದ್ದು. ಆದರೂ ಇದು ರಾಜಮನೆತನಕ್ಕೆ ಸಂಬಂಧಪಟ್ಟದನ್ನ ನಾವು ನೋಡುವಾಗ ಸಾಧಾರಣವಾಗಿ ಸುಭಿಕ್ಷೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಧಾರಣವಾಗಿ ಲಗ್ನದಿಂದ 4ನೇ ಮನೆಯಿಂದ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. 4ರಲ್ಲಿ ಗುರು ಇದ್ದದರಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸುಭಿಕ್ಷೆ ಉಂಟಾಗ್ತದೆ ಹೇಳುವಂತಹದ್ದು. ಆದರೆ ರಾಜಕೀಯದಲ್ಲಿ ಸಾಕಷ್ಟು ಗೊಂದಲ ಉಂಟಾಗುವಂತಹ ಸಾಧ್ಯತೆ ಇದೆ. ಕಾರಣ ಯಾಕೆಂದ್ರೆ ಚಂದ್ರನೊಟ್ಟಿಗೆ ರಾಹು ಸೇರ್ಕೊಂಡಿದ್ದಾನೆ. ಚಂದ್ರ ರಾಣಿ ಗ್ರಹ, ಚಂದ್ರನಿಗೆ ರಾಣಿ ಅಂತ ನಾವು ಕರೀತೇವೆ. ಆ ರಾಣಿ ಅಥವಾ ರಾಜಗ್ರಹ ಅಂತ ನಾವು ಇಟ್ಟುಕೊಂಡ್ರು ಸಹಿತವಾಗಿ ರಾಹುವಿನ ಜೊತೆಯಲ್ಲಿ ಇದ್ದದರಿಂದ ಮುಂಬರುವಂತಹ ಇಲೆಕ್ಷನ್ ನಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತದೆ, ಅಥವಾ ಮುಂದಿನ ರಾಜನ ಗೊಂದಲ ಸಾಕಷ್ಟು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ಈಗ ಚಂದ್ರ ಮತ್ತು ರಾಹುವಿನ ನಾವು ಯುತಿಯಿಂದ ನೋಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಕುಟುಂಬದ ದೃಷ್ಟಿಯಲ್ಲಿ ನೋಡುವಾಗ ಮುಂಬರುವ ದಿನದಲ್ಲಿ ಸಾಕಷ್ಟು ಅನುಕೂಲತೆಗಳು ಇದೆ. ಇಲ್ಲಿ ಶಾಪ ಕಳೀತಾ ಇರುವಂತಹ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೀವಿ. ಇಲ್ಲಿ ನಮಗೆ ಟೈಟಲೇ ಅದಾದ್ರಿಂದ ಇಲ್ಲಿ ಶಾಪ ಕಳೀತು ಹೇಳುವಂಥದ್ದನ್ನೇ ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ಕಾರಣ ಯಾಕೆಂದ್ರೆ ಈ ಕಾವೇರಿ ನದಿ ತೀರ ಇದು ನಮ್ಮದು, ಆದ್ರೆ ನರ್ಮದಾ ತೀರದಿಂದ ಬಂದಂತಹ ಹುಡುಗಿ ಆದ್ದರಿಂದ ಬೇರೆ ಕುಟುಂಬ ಅಥವಾ ಬೇರೆ ರಾಜ್ಯ, ಬೇರೆ ನದಿಯ ತೀರ ಇತ್ಯಾದಿಗಳಿಂದ ಬಂದಂತಹ ಹುಡುಗಿ ಆದ್ದರಿಂದ ಅದರಲ್ಲೂ ಒಂದು ಶ್ಲೋಕ ಹೇಳ್ತದೆ, ನರ್ಮದಾಯೇ ನಮಃ ಪ್ರಾತಃ ನರ್ಮದಾಯೇ ನಮೋ ನಮಃ ನಮೋಸ್ತು ನರ್ಮದೇ ತುಭ್ಯಂ ತ್ರಾಯಿಮ ವಿಷಸರ್ಪತಃ. ಎಂತಹ ದೋಷ ಅಂದ್ರೆ ಸರ್ಪದೋಷವಿರಲಿ ಅಥವಾ ಕುಟುಂಬಕ್ಕೆ ಶಾಪ ದೋಷವಿರಲಿ ಅದೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ನರ್ಮದಾ ನದಿಯಲ್ಲಿ ಅಂತ. ಆ ನರ್ಮದಾ ನದಿಯ ತೀರದ ಹುಡುಗಿಯಾಗಿ ಬಂದು ಈ ಕುಟುಂಬವನ್ನು ಉದ್ಧರಿಸಿದ್ದಾಳೆ ಅಂತ ಆದ್ರೆ ಮುಂದಿನ ಮಗು ರಾಜ್ಯಕ್ಕೆ ಸುಭಿಕ್ಷೆಯನ್ನು ಕೊಡ್ತದೆ. ಚಿಕ್ಕರಂಗೇಗೌಡ್ರಿ ಹೇಳಿದ್ರು ಅವ್ರಿಗೆ ಯಾವ ರೀತಿಯಾಗಿ ಸುಭಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಜ್ಯೋತಿಷ್ಯದ ಪ್ರಕಾರ ನೋಡೋದಾದ್ರೆ ಈ ರೀತಿಯಾಗಿರುತ್ತೆ. ನೀವು ವೈಜ್ಞಾನಿಕವಾಗಿ ಮುಂಚಿತವಾಗಿ ಹೇಳ್ಬಿಟ್ರಿ ಯಾವ ರೀತಿಯಾಗಿ ಆಗ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಇಲ್ಲ, ಈ ರಾಜಮನೆತನದ ಹಿನ್ನೆಲೆನೇ ಹಾಗೆ ಜನಗಳ ಪರವಾಗಿ ನಿಲುವನ್ನು ತಗೊಂಡಿದ್ರು. ಹೀಗಾಗಿ ರಾಜ್ಯಕ್ಕೆ ಯಾವಾಗಲೂ ಒಳ್ಳೆಯದಾಗಿದೆ. ನಾವು ಮುಮ್ಮಡಿಯವರಿಂದ ತಗೊಂಡ್ರು ಕೂಡ ಅದರಲ್ಲೂ ವಿಶೇಷವಾಗಿ 10ನೇ ಚಾಮರಾಜ ಒಡೆಯರು ಅವರ ಪತ್ನಿ ಕೆಂಪನಂಜಮ್ಮಣ್ಣಿಯವ್ರನ್ನ ನಾವು ನೆನೆಸ್ಕೋಬೇಕು. ಅವರು ಈ ರಾಜ್ಯಕ್ಕೆ ಮಾಡಿದಷ್ಟು ಕೆಲಸವನ್ನ ಬೇರೆ ಇನ್ಯಾರೂ ಮಾಡಿಲ್ಲ. ದುರಂತ ಏನಂದ್ರೆ ಅವ್ರಿಗೆ ಕೊಡುವಂಥ ಗೌರವವನ್ನು ನಾವು ಕೊಟ್ಟಿಲ್ಲ. ಹಾಗೇನೇ ಈ ಮಂಥನದಲ್ಲಿ ನಮ್ಮ ನಂದೀಶ್ ಅರಸ್ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಮಹಿಳೆಯರು ಬಹಳ ಛಲಗಾತಿಯರು. ಅದರಲ್ಲೂ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅಂತೇಳಿ 4 ಜನ ಸರ್ವಾಧಿಕಾರಿಗಳನ್ನ ಕಂಡಂತ ಒಬ್ಬ ಮಹಿಳೆ. ಬೇರೆಯವರಾದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರೆ ಮಹಿಳೆಯರು ಎದುರ್ಕೊಂಡ್ಬಿಡ್ತಾರೆ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವರು ದೇವರಾಜಯ್ಯ, ನಂಜರಾಜಯ್ಯ ಅಂತ 2 ಸರ್ವಾಧಿಕಾರಿಗಳು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತೇಳಿ 2 ಸರ್ವಾಧಿಕಾರಿಗಳು. ಈ 4 ಜನ ಸರ್ವಾಧಿಕಾರಿಗಳು ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ. ಅದು ಎಷ್ಟು ವರ್ಷ? ಹತ್ತತ್ರ 50 ವರ್ಷಗಳ ಕಾಲ. ಒಬ್ಬ ಮಹಿಳೆ 50 ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇದ್ದು 4 ಮಹಾಯುದ್ಧಗಳನ್ನ, ಗ್ರೇಟರ್ ಮೈಸೂರು ವಾರ್ ಅಂತ ಕರಿತೀವಿ, ಮಹಾಯುದ್ಧಗಳನ್ನು ನೋಡಿನೂ ಕೂಡ ಬದುಕಿದ್ದು ಬ್ರಿಟಿಷ್ ಸರ್ಕಾರದ ಜೊತೆ ವ್ಯವಹಾರವನ್ನ ಮಾಡಿ ಒಂದು ಮಗುವನ್ನ ದತ್ತು ತಗೊಂಡು, ಅದೇ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಆ ಮಗುವಿಗೆ ಪಟ್ಟವನ್ನ ಕಟ್ತಾರೆ. ಅಂದ್ರೆ ಒಬ್ಬ ಮಹಿಳೆ ದಿಟ್ಟತನ, ಆ ದಿಟ್ಟತನ ಅನ್ನೋದು ಎಲ್ಲಾ ರಾಣಿಯರಿಗೂ ಇದೆ. ಬಹುಶಃ ಈಗಿನ ಇದು ಮಹಾಮಾತೃಶ್ರೀ ಪ್ರಮೋದ ದೇವಿಯವ್ರಿಗೂ ಕೂಡ, ತ್ರಿಷಿಕಾ ಮಹಾರಾಣಿ ಪ್ರಮೋದ ದೇವಿಯವ್ರಿಗೂ ಆ ದಿಟ್ಟತನ ಇದೆ. ಅದನ್ನ ತೋರಿಸಿದ್ದಾರೆ. ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಪರಂಪರೆ ಮುಂದುವರಿಲಿ ಅಂತ ಹಾರೈಸ್ತೀವಿ. ಖಂಡಿತವಾಗ್ಲೂ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇಬ್ರು ಕೂಡ ಜೊತೆಗೆ ವಿಶ್ಲೇಷಣೆ ಮಾಡಿದ್ದೀರಾ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಕುರಿತಾಗಿ. ಧನ್ಯವಾದ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಂದೀಶ್ ಅರಸ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಅರಮನೆಯಲ್ಲಿ ಈಗ ಸಂಭ್ರಮ ನೆಲೆಗಟ್ಟಿದೆ. ಯಾಕಂದ್ರೆ ರಾಜ ಆಗಿರ್ಬೋದು, ರಾಣಿ ಆಗಿರ್ಬೋದು, ಇಬ್ಬರೂ ಖುಷಿಯಾಗಿದ್ದಾರೆ. ಜೊತೆಗೆ ರಾಜಮಾತೆ ಪ್ರಮೋದಾದೇವಿಯವರು ಕೂಡ ಖುಷಿಯಾಗಿದ್ದಾರೆ. ಈ ಸಂಭ್ರಮ ಸದಾಕಾಲ ಅರಮನೆಯಲ್ಲಿ ಇದೇ ರೀತಿಯಾಗಿ ತುಂಬಿರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.